ಈಗ ಅದಕ್ಕೆ ಅದನ್ನು ಸುವರ್ಣಸೌಧಕ್ಕೆ ಅಲ್ಲೇ ಮಾಡ್ತಾ ಜಾಗ ಹುಡುಕಾಡ್ದು ಎಲ್ಲಿ ಸುಟೇಬಲ್ ಜಾಗ ಸಿಗ್ತಾ ಇಲ್ಲ. ಈಗ ಅಲ್ಲಿ ಜಾಗ ಐತಿ, ಅಲ್ಲಿ ಹೋಗ್ತಾ ಇದೀವಿ. ಕೋಟೆಗೆರೆ ಅಭಿವೃದ್ಧಿ ಆದ್ಮೇಲೆ ಅದಕ್ಕೆ ಗಾಂಧೀಜಿಯವರ ಹೆಸರಲ್ಲಿ ಪ್ಲಾನ್ ಇದೆ. ಇಲ್ಲ, ಅದಾಗಿದ್ದು ಅಕ್ಟೋಬರ್ 6ನೇ 7ನೇ ದಿವಸದಾಗ ಆಗಿದೆ ಅಂದರೆ ಅದು ಈಗ ಮೊನ್ನೆ 9 ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವುದೋ ಸ್ಟೇಷನ್ನಾಗ. ಸೊ ನಮ್ಮವ್ರು ಈಗಾಗಲೇ ಪತ್ರ ಬರ್ದಾರೆ, ನೀವು ಯಾರ ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಬರಬೇಕಲ್ಲ ಅವ್ರು ಎಲ್ಲಿ ಏನು ಚೋರ್ಲಾಘಾಟದಲ್ಲಿ ಕರ್ನಾಟಕ ಏರಿಯಾನೋ ಮಹಾರಾಷ್ಟ್ರ ಗೋವಾನೋ ಯಾಕಂದ್ರೆ ಎಲ್ಲ ಕೂಡಿದಾರೆ ಅವು ಜಸ್ಟ್ ಯಾರ್ದ. ಮತ್ತು ಇಲ್ಲೇ ಚೋರ್ಲ ಆಗಿದ್ರೆ ನಾವು ಮಾಡ್ತೀವಿ ಫುಲ್ ಪ್ಲೇಜ್ ಆಗ ನಮ್ಮ ಎಸ್ ಪಿ ಮಾಡ್ತಾರೆ. ಎಲ್ಲ ನಡ್ಕೊಂಡು ಬರ್ತೀವ್ರು ಯಾರ್ಯಾರು ಎಲ್ಲ. ಹೌದು, ಯಾರು ಎಣಿಸ್ರಿ ಯಾರು ಅದ್ರ ಎಣಿಸ್ರಿ ಅವರು ಎಲ್ಲಿ ಹೋಯ್ತು ಯಾರಿಗೂ ಇನ್ನೂ ಗೊತ್ತಲ್ಲ. ಬಂದರೆ ಮಾಡತ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಇಲ್ಲ, ಎಲ್ಲರೂ ಇರ್ತಾರೆ, ಅದು ಮಿಕ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಅದ್ರಾಗ ನಮ್ಮವ್ರು ಅಷ್ಟೇ ಇರೋದು, ಎಲ್ಲ ಮಿಕ್ಸ್ ಇರ್ತಾರೆ. ಸೊ ನೋಡೋಣ, ನಮಗೆ ಮೊದಲು ಎಲ್ಲಿ ಸ್ಪಾಟ್ ಅನ್ನೋದು ಯಾವ ಸ್ಪಾಟ್ನಾಗ ಆಗಿದ್ರು ಗೊತ್ತಿಲ್ಲ. ಸರ್, ಈಗ ದೂರಿನಲ್ಲಿ 2000 ನೋಟುಗಳು ಅನ್ನುವಂಥದ್ದು ಎಕ್ಸ್ಚೇಂಜ್ಗೆ ಹೋಗ್ತಾ ಇತ್ತು. ಅಂದ್ರೆ ಈಗ ಬ್ಯಾನ್ ಆಗಿದ್ದ ನೋಟುಗಳು ಎಕ್ಸ್ಚೇಂಜ್ ಈಗಾಗೂ ಪ್ರಶ್ನೆ ಇಲ್ಲ ಅಲ್ರಿ. ಹೆಂಗೆ ಎಕ್ಸ್ಚೇಂಜ್ ಆಗಿ ಯಾರು ಮಾಡೋರ? ಬ್ಯಾಂಕ್ನವ್ರು ತೊಗೋಬೇಕು. ಬ್ಯಾಂಕ್ನವ್ರು ಯಾಕೆ ತೊಗೋತಾರೆ? ಈಗ 10 ವರ್ಷ ಆಯಿತು, ತೊಗೋಲ್ಲ. ಏನಾಗಿತ್ತೆ ರಿಯಾಲಿಟಿ ಅವ್ರ ಗೊತ್ತಿಲ್ಲ. ಸೊ ನಮ್ಮವ್ರಂತ ಈಗಲೇ ಪತ್ರನ ಬರ್ತಾರೆ ಎಸ್ ಪಿ ಅವರು. ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ. ನಮ್ಮವ್ರಿಗೆ ಏನೋ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ನನಗೆ ಸುದ್ದಿ. ಕೊಟ್ಟರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ. ಮಿಕ್ಕಿದೆಲ್ಲ ಅವ್ರ ಮಾಹಿತಿನೂ ಶೇರ್ ಮಾಡಿಲ್ಲ. ಏನು ವಾಟ್ಸಪ್ದಲ್ಲಿ ಓಡಾಡ್ತಿದೆ ಅಷ್ಟೇ. ನೋಡೋಣ, ಬರಲಿ. ಅದು ಬಂದ್ಮ್ಯಾಗ ಅವ್ರು ಮಹಾರಾಷ್ಟ್ರದವ್ರು ಏನು ಶೇರ್ ಮಾಡ್ತಾರೆ, ನಮ್ಮ ಪೊಲೀಸರು ಸಪೋರ್ಟ್ ಮಾಡ್ತಾರೆ. ಕಿಶೋರ್ ಸಾವಳೆ ಅಂತ ಬಿಲ್ಡರು, ಆತನ ಒಂದು ಆಡಿಯೋದಲ್ಲಿ ಕರ್ನಾಟಕ ಪೊಲೀಸ್ ಉಲ್ಲೇಖ ಮಾಡ್ತಾರೆ. ಕರ್ನಾಟಕ ಮಹಾರಾಷ್ಟ್ರ ಅಂದ್ರೆ ಪೊಲೀಸ್ ಮ್ಯಾನೇಜ್ಮೆಂಟ್ ಅಲ್ಲೇ ಟ್ರಾನ್ಸ್ಫರ್ ಆಗ್ತಾ ಇತ್ತು 400 ಕೋಟಿ ರೂಪಾಯಿ ಅಂತ. ಹಂಗೆ ಪೊಲೀಸರು ಕೆಲಸ ಇಲ್ಲ ಅಂದ್ರೆ ಅವ್ರು ಯಾಕೆ ಮಾಡ್ತಾರೆ? ಇದಕ್ಕೆ ಅವ್ರಿಗೇನು ಸಂಬಂಧ? ಅದು ಯಾರೋ ಗಾಡಿಗೆ ಹೋಗ್ತಾರೆ, ಅದನ್ನ ಯಾರೋ ಅವ್ರ ಜನನ ಅದೇನೋ ಮಾಡ್ಯಾರ ಅಂತ ಕೇಳಿದೀವಿ. ಅದು ಎಷ್ಟು ಮಟ್ಟ ನಿಜ ಗೊತ್ತಿಲ್ಲ. ಕರ್ನಾಟಕ ಪೊಲೀಸ್ ಹೆಸರು ಹೇಳತ್ತಂದ್ರೆ ಕಿಶೋರ್ ಸಾವಳೆ ಏನಾದ್ರು ನಮ್ಮ ಬೆಳಗಾವಿ ಪೊಲೀಸ್ ಎನ್ಕ್ವೈರಿ ಮಾಡ್ತಾರ ಅಂತ. ಇಲ್ಲ, ನೋಡಲ್ಲ. ಅದು ನಾವು ಬಂದು ಹೇಳಬೇಕಿಲ್ಲ, ಬಂದು ಹೇಳ್ಬೇಕು. ಅವ ಮಹಾರಾಷ್ಟ್ರ ಪೊಲೀಸ್ ಮುಂದಾರೆ ಹೇಳ್ಬೇಕು, ಇಲ್ಲ ನಮ್ಮ ಮುಂದಾರೆ ಯಾರು ಮುಂದೆ ಹೇಳ್ಬೇಕಲ್ಲ ಅವನು. ಸುಮಾರು ಹೈಯೆಸ್ಟ್ ಇರೋದು ಈಗ ಬೆಂಗಳೂರು ನಂತರ ಬೆಳಗಾವಿ. ಹಿಂದಿನ ಯಾರು ನಮ್ಮ ಈಗಲೇ ನಮ್ಮ ಡಿ ಸಿ ಅವ್ರಿಗೆ ಮಾಹಿತಿ ಇದ್ದಾರೆ ಇದು ನಕಲಿ ಆಗ್ತದೆ ಅಂತ. ನಾವೊಂದು 2 ರೌಂಡ್ ಮೀಟಿಂಗ್ ಮಾಡಿದ್ವಿ. ಪ್ಲಸ್ ನಾನು ಪೊಲೀಸ್ ಇದು ಮುಗಿಲಿಲ್ಲ, ಇದು ಇಂಪಾರ್ಟೆಂಟ್ ಇದೆ. ಇದು ನಾನು ಮತ್ತೆ ಪೊಲೀಸ್ ಕಮಿಷನರ್ ಅವರು ಸರ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ನು ಕರ್ಸ್ಕೊಂಡು ಮಾಡಿದ್ದೀವಿ. ರಿಜಿಸ್ಟ್ರೇಷನ್ ಆಫೀಸಲ್ಲಿ ಹಾಗೂ ಆಧಾರ್ ಸೆಂಟರ್ಗಳಲ್ಲಿ ಏನು ಈ ಕುಂಭಕ್ ನಡೀತಾ ಇದೆ ಇದನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಆಲ್ರೆಡಿ FIR ಮಾಡಿದ್ದಾರೆ ಸರ್. ಇನ್ನೊಂದು 2 ರೌಂಡ್ಸ್ ಆಫ್ ಮೀಟಿಂಗ್ಸ್ ಮಾಡಿ ಒಂದು ಸಿಸ್ಟಮ್ ಸೆಟಪ್ ಮಾಡ್ತೀವಿ. ಕಚೇರಿಯಲ್ಲಿ ನಡೀತಾ ಇದೆ, ಅಲ್ಲಿ ಯಾರು ಜೀವಂತ ಇದ್ದಾರೆ ಯಾರು ಸತ್ತರೆ ಇನ್ನೂ ನೋಡ್ತಾ ಇಲ್ಲ. ಸುಮ್ಮನೆ ಬೋಗಸ್ ಆಧಾರ್ ಕಾರ್ಡ್ ನಂಬರ್ ಇರ್ತದೆ, ರಿಜಿಸ್ಟರ್ ಮಾಡಿಬಿಡ್ತಾರೆ. ಸರ್, ಇತ್ತೀಚೆಗೆ ಕೇಂದ್ರ ಸಚಿವರದ್ದು ಒಂದು ಆಗಿದೆ ಸರ್, ಬೆಳಗಾವಿ ಬಿ ಶಂಕರಾನಂದ ಅವರ ಆಸ್ತಿನೂ ಕೂಡ ಬೇರೆ ಆಗಿದೆ. ಪೊಲೀಸರು ಅದನ್ನ ವಾಪಸ್ ಮಾಡಿಸಿದ್ದಾರೆ. ನಕಲಿ ಆಧಾರ್ ಕಾರ್ಡ್ ಬರೀ ಪ್ರಾಪರ್ಟಿ ಅಷ್ಟೇ ಅಲ್ಲ, ಈ ಬಾಲ್ಯ ವಿವಾಹಕ್ಕೂ ಯೂಸ್ ಆಗ್ತಾ ಇದೆ. ಈ ವಿಚಾರನ ಅವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ಗೆ ಏನ್ ದಾಖಲಾತಿ ಕೊಟ್ಟಿರ್ತಾರೆ ಅದನ್ನ ನಾವು ರಿಜಿಸ್ಟರ್ ಮಾಡ್ತೀವಿ, ನಮ್ಗೆ ಏನ್ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವ್ರು. ನಕಲಿ ಆಧಾರ್ ಕಾರ್ಡ್ ಈಗ ಕಾನೂನಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತಗೊಂಡ್ ಬರ್ತಾ ಇದ್ದಾರೆ. ಮೊನ್ನೆ ಅಸೆಂಬ್ಲಿನಲ್ಲಿನೂ ಒಂದು ಅಮೆಂಡ್ಮೆಂಟ್ ಪಾಸ್ ಆಗಿದೆ. ಅದರದ್ದು ರೂಲ್ಸ್ ಫ್ರೇಮ್ ಆಗಬೇಕು. ಆವಾಗ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗೆ ಪವರ್ ಸಿಗುತ್ತೆ. ಏನಾದರೂ ನಕಲಿ ರಿಜಿಸ್ಟ್ರೇಷನ್ ಆಗಿದೆ ಅಂದ್ರೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಹಂತದಲ್ಲೇ ಆ ಸೇಲ್ ಡೀಡ್ನು ಅವರು ಕ್ಯಾನ್ಸಲ್ ಮಾಡ್ತಾರೆ. ಮೊದಲು ಕೋರ್ಟ್ಗೆ ಹೋಗ್ಬೇಕಾಯ್ತು, ಈಗಿಲ್ಲ. ಅವ್ರು ಕನ್ಫರ್ಮ್ ಮಾರೆ ಅವರೇ ಕ್ಯಾನ್ಸಲ್ ಮಾಡ್ತಾರೆ. ಅದು ಆಲ್ರೆಡಿ ಪಾಸ್ ಆಗಿದೆ. ಅದು ಎಸ್ ಸರ್, ಮೊನ್ನೆ ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದ್ದೀವಿ. ಆಧಾರ್ ಕಾರ್ಡ್ ಸೀರಿಯಸ್ ಇಶ್ಯೂ, ಯಾಕಂದ್ರೆ ಫೋಟೋ ಬೇರೆ ಹೆಸರು ಬೇರೆ ಇರ್ತದೆ. ಹೌ ಇಟ್ ಇಸ್ ಪಾಸಿಬಲ್ ಅಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡ್ತಾ ಇದೆ ಎಲ್ಲ ಕಡೆ. ಇಲ್ಲ, ಯಾರು ಬಂದು ಕಂಪ್ಲೇಂಟ್ ಕೊಟ್ಟರೆ ಅದು ಈಗಾಗಲೇ ಭಾಳಷ್ಟು ಆ್ಯಕ್ಷನ್ ತೊಗೊಂಡಾರೆ. ಯಾರು ಬರಬೇಕು. ಮೊನ್ನೆ FIR ಮಾಡಿದ್ದಾರೆ.
ಇದ್ದಾರೆ. ಇದು ಗೋಕಾಕ್ ಆಸ್ತಿನ ಬೆಳಗಾವಿ ಅದರಿಂದನೇ ಇದು ಬಹಳ ಅದು ಸ್ವಲ್ಪ ಆಗಿದೆ, ಸಮಸ್ಯೆ ಆಗಿದ್ದಾರೆ. ನಮ್ಮ ಹಿಂದಕಲೆ ರಾಯಭಾಗದ ಆರೋಗ್ಯರ್ಯಾಗ ನಮ್ಮ APMC ಲ್ಯಾಂಡ್ ಖಾನಾಪುರದಾಗ ಎಲ್ಲ ಸೇಲ್ ಆಯ್ತು. ಆಲ್ರೆಡಿ ಅವ್ನ ಮ್ಯಾಗ ನಾವು ಕೇಸ್ ಹಾಕಿದ್ದಾರೆ. ಅಲ್ಲ, ನಮ್ಮ ಗಮನಕ್ಕೆ ಬಂದರೆ ಅವ್ರು ಯಾರು ಕಲ್ಬಿಟ್ಟು ಕೊಟ್ಟರೆ ನಾವು ಇನಿಷಿಯೇಟ್ ಮಾಡ್ತೀವಿ. ಸಾಮಾನ್ಯ ಜನರಿಗೆ ಹರಾಸ್ಮೆಂಟ್ ಆಗ್ತದೆ ಸರ್, ಇದರಿಂದ ಬಹಳ ಕಿರಿಕಿರಿ ಆಗ್ತದೆ. ಯಾಕಂದ್ರೆ ಸರ್ ಒಳ್ಳೆ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ಎಲ್ಲ ಬೇಗ ಆಧಾರ್ ಕಾರ್ಡ್ ಬಂತಂದ್ರೆ ಬಹಳ ಕಷ್ಟ ಆಗಿಬಿಡ್ತದೆ. ಅಲ್ಲ, ಅದಕ್ಕೇನು ಲಿಂಕ್ ಮಾಡೋ ವ್ಯವಸ್ಥೆ ಮಾಡ್ಬೇಕು, ಅಷ್ಟೇ ಏನು ಮಾಡೋದು. ಲಿಂಕ್ ಆದ್ರೆ ಒಂದೇ. ಇದರದ್ದು ನಾನು ಮತ್ತೆ ಪೊಲೀಸ್ ಕಮಿಷನರ್ ಅವರು ಸೇರಿ ಒಂದು ಜಾಯಿಂಟ್ ಟಾಸ್ಕ್ ಫೋರ್ಸ್ ಫಾರ್ಮ್ ಮಾಡ್ಕೊಳ್ತೀವಿ. ಮಾಡಿಕೊಂಡು ತಮ್ಮೆಲ್ಲರ ಸಲಹೆಗಳು ಏನೇನಿದ್ದಾವೆ ಅದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಮುಂದಿನ ಕ್ರಮ ವಹಿಸ್ತೀವಿ. ವಿಲ್ ಕಂಡಕ್ಟ್ ಅ ಮೀಟಿಂಗ್ ವೆರಿ ಸೂನ್. ಕ್ರಾಸ್ ವೆರಿಫಿಕೇಶನ್ ಆಗ್ತಾ ಇಲ್ಲ, ಅದರಿಂದ ಸಮಸ್ಯೆ ಆಗ್ತಾ ಇದೆ. ಎನಿ ಇಂಪೋರ್ಟರ್ ಇಸ್ ಡೂಯಿಂಗ್ ಇಟ್. ಈಗ ಯಾವುದೇ ಸೇಲ್ ಡೀಡ್ ಆಗ್ಬೇಕಂದ್ರೆ ಆಧಾರ್ದು ನೀವು ಫಿಂಗರ್ ಪ್ರಿಂಟ್ ಕೊಡ್ತೀರಾ. ನೀವು ಸೇಲ್ ಡೀಡ್ ಮಾಡಿಸ್ಕೊಂಡಿದ್ದೀರ ಅಂದ್ರೆ ನೀವು ಹೋಗಿ ಆಧಾರ್ ಫಿಂಗರ್ ಪ್ರಿಂಟ್ ಕೊಡ್ತೀರಾ, ಅದು ಅಥೆಂಟಿಕೇಟ್ ಆಗಿ ಬರುತ್ತೆ. ಈಗ ಪ್ರಾಬ್ಲಮ್ ಏನು ಬರ್ತಾ ಇದೆ ಅಂದ್ರೆ ಆಧಾರೇ ಡೂಪ್ಲಿಕೇಟ್ ಆಗಿ ಬರ್ತಾ ಇದೆ ಅಂದ್ರೆ ನಾವು ಸಬ್ ರಿಜಿಸ್ಟ್ರಾರ್ ಕಂತ ಆಧಾರ್ ಮೇಲೇನೂ ಫೋಕಸ್ ಮಾಡಬೇಕಾಗುತ್ತೆ. ಇಟ್ಸ್ ಎನ್ ಇಂಟಿಗ್ರೇಟೆಡ್ ಥಿಂಗ್. ಒಂದು ಕಡೆ ನಾವು ನಜರ್ ಇಡ್ತಾ ಇದೀವಿ ಅಂದ್ರೆ ಬೇರೆ ಕಡೆ ಇಶ್ಯೂ ಆಗ್ತಾ ಇದೆ. ಬಟ್ ವಿ ವಿಲ್ ಫಾರ್ಮ್ ಅ ಜಾಯಿಂಟ್ ಟಾಸ್ಕ್ ಫೋರ್ಸ್, ಎಲ್ಲರನ್ನ ಇಟ್ಕೊಂಡು ಕೆಲಸ ಮಾಡ್ತೀವಿ. ವಿ ವಿಲ್ ಪುಟ್ ಅವರ್ ಟೀಮ್ಸ್ ಆನ್ ಪ್ರೈವೇಟ್ ಪೀಪಲ್ ಆಲ್ಸೋ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.